ಕುಂದಾನಗರಿಯಲ್ಲಿ ಕೆರಳಿದ ಕರಾವೆ ಬೆಳಗಾವಿ ಪಾಲಿಕೆ ವಿರುದ್ಧ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಕುಂದಾನಗರಿಯಲ್ಲಿ ಕೆರಳಿದ ಕರಾವೆ ಬೆಳಗಾವಿ ಪಾಲಿಕೆ ವಿರುದ್ಧ ಪ್ರತಿಭಟನೆ. ಕನ್ನಡ ಪರ ನಿಲುವು ತಾಳದಿದ್ದಕ್ಕೆ ಕೋಪ ತಾಪ. ಕರವೇ ಪ್ರವೀಣ್ ಶೆಟ್ಟಿ ಬಣದಿಂದ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ. ಠರಾವ್ ಪಾಸ್ ಮಾಡದಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸಲಾಗ್ತಾ ಇದೆ. ಪಾಲಿಕೆ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನ ಮಾಡಲಾಗಿದೆ. ಬೆಳಗಾವಿ ಕನ್ನಡಿಗರ ಅವಿಭಾಜ್ಯ ಅಂಗ ಕನ್ನಡಿಗರ ಸೊತ್ತು ಕನ್ನಡದ ಸೊತ್ತು ಅದನ್ನು ಘಂಟಾಘೋಷವಾಗಿ ಕರವನ್ನು ಪಾಸ್ ಮಾಡಬೇಕು ನಮ್ಮ ಒತ್ತಾಯ ಆಗಿದೆ. ನಾವು ಇಲ್ಲಿ ಒಂದು ಒಳ್ಳೆಯ ಅಧಿಕಾರದಲ್ಲಿದ್ದೀರ, ನಾವು ಸಹ ಮನಸ್ಸು ಮಾಡಿ ಮೇಯರ್ ಅದು ಉಪಮೇಯರ್ ಜಿಲ್ಲಾಧ್ಯಕ್ಷ ಅಭಿಲಾಷ್ ನೇತೃತ್ವದಲ್ಲಿ ಹೋರಾಟ ನಡೆಸಲಾಗಿರುವಂತಹದ್ದು. ಬೆಳಗಾವಿಯ ಮಹಾನಗರ ಪಾಲಿಕೆ ಎದುರು ಪ್ರೊಟೆಸ್ಟ್ ಮಾಡಲಾಗಿದೆ. ಪಾಲಿಕೆ ಗೇಟ್ ಮೇಲೆ ಹತ್ತಿ ಒಳನುಗ್ಗಲು ಕೂಡ ಯತ್ನ ಮಾಡಲಾಗಿದೆ. ಕರವೇ ಕಾರ್ಯಕರ್ತರನ್ನು ಪೊಲೀಸರು ಕೂಡ ತಡೆದಿದ್ದಾರೆ. ಇಲ್ಲಿ ಪೊಲೀಸರು ಹಾಗೆ ಕರವೇ ಕಾರ್ಯಕರ್ತರ ನಡುವೆ ನೂಕಾಟ ತಳ್ಳಾಟ ಕೂಡ ಆಗಿರುವಂತಹದ್ದು. ನಿನ್ನೆ ಪಾಲಿಕೆ ಸಭೆಯಲ್ಲಿ ಠರಾವ್ ಪಾಸ್ ಮಾಡದಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಕರವೇ ನಾಯಕರು. ಎಲ್ರಿಗೂ ತಿಳಿದಿರುವಂತಹ ವಿಷಯ, ಕನ್ನಡಿಗರ ಸ್ವತ್ತು, ಕನ್ನಡಿಗರ ಆಸ್ತಿ, ಕರ್ನಾಟಕದ ಅವಿಭಾಜ್ಯ ಅಂಗ. ಇದು ಎಲ್ರಿಗೂ ತಿಳಿದಿರುವಂಥ ವಿಷಯ. ಯಾಕೋ ನಮ್ಮ ಮಹಾನಗರ ಪಾಲಿಕೆಯವರಿಗೆ ತಿಳಿದಿಲ್ಲ ಅನ್ಸುತ್ತೆ. ಯಾಕಂದ್ರೆ ಬೆಳಗಾವಿ ಕನ್ನಡಿಗರ ಸ್ವತ್ತು ಅನ್ನೋದನ್ನ ಘೋಷಿಸಬೇಕು, ಠರಾವ್ ಪಾಸ್ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ ಆಗಿದೆ. ಆದರೆ ಈ ಒಂದು ಒತ್ತಾಯವನ್ನ ನೆರವೇರಿಸೋದಕ್ಕೆ ಹಿಂದೇಟಾಗ್ತಿರುವಂತಹ ಮಹಾನಗರ ಪಾಲಿಕೆಯನ್ನ ನಾವು ಖಂಡಿಸ್ತಾ ಇದೀವಿ. ಇವತ್ತು ಮಹಾನಗರ ಪಾಲಿಕೆನ ಸೂಪರ್ ಸೀಡ್ ಮಾಡಬೇಕು. ಇವರು ಕನ್ನಡಿಗರ ಭಾವನೆಗಳಿಗೆ ಧಕ್ಕೆಯನ್ನುಂಟು ಮಾಡಿದ್ದಾರೆ. ಹಾಗಾಗಿ ಮಹಾನಗರ ಪಾಲಿಕೆನ ಸೂಪರ್ ಸೀಡ್ ಮಾಡಬೇಕು ಅಂತ ನಮ್ಮ ಇವತ್ತು ಒತ್ತಾಯ ಆಗಿದೆ. ಅದೇ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ ಬೆಳಗಾವಿ ಅವಿಭಾಜ್ಯ ಅಂಗ ಎಂಬುದನ್ನ ಅವರು ಘಂಟಾಘೋಷವಾಗಿ ಅದನ್ನ ಠರಾವ್ ಪಾಸ್ ಮಾಡಬೇಕಾಗಿ ಈ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಇದು ಯಾಕಂದ್ರೆ ಬೆಳಗಾವಿ ವಿಷಯದಲ್ಲಿ ಏನು ಮಹಾನಗರ ಪಾಲಿಕೆ ತೋರ್ತಾ ಇರುವಂತಹ ಧೋರಣೆ ಏನಿದೆ ತುಂಬಾ ಖಂಡನೀಯ. ಹಾಗಾಗಿ ನಾವು ಏನು ಪ್ರಾದೇಶಿಕ ಆಯುಕ್ತರಿಗೆ ಪ್ರಶಂಸೆ, ಅವರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸ್ತೀವಿ. ಈ ರೀತಿ ಒಂದು ನೋಟಿಸ್ ಅನ್ನು ಅವ್ರಿಗೆ ಕೊಟ್ಟಿರೋದು. ಬೆಳಗಾವಿ ಮಹಾನಗರ ಪಾಲಿಕೆನ ಸೂಪರ್ಸೀಡ್ ಮಾಡಿ ಏನು ಕನ್ನಡ ಪರವಾಗಿರುವಂತಹ ಒಂದು ಆಡಳಿತ ಮಂಡಳಿ ಹೊಸದಾಗಿ ರಚನೆ ಮಾಡಬೇಕು, ಹೊಸದಾಗಿ ಎಲೆಕ್ಷನ್ ಮಾಡಿ ಹೊಸ ಒಂದು ಮಂಡಳಿಯನ್ನು ರಚನೆ ಮಾಡಬೇಕು ಅಂತ ಈ ಬಗ್ಗೆ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಬೆಳಗಾವಿ ಮಹಾನಗರ ಪಾಲಿಕೆಯನ್ನು ಸೂಪರ್ಸೀಡ್ ಮಾಡಬೇಕು ಅನ್ನೋದು ಕರ್ನಾಟಕ ರಕ್ಷಣಾ ವೇದಿಕೆಯ ಒತ್ತಾಯ ಆಗಿದೆ. ಇಲ್ಲವಾದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಬೃಹತ್ ಹೋರಾಟವನ್ನ ಬರುವಂತ ಒಂದು ವಾರದಲ್ಲಿ ನಾವು ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ. ಒಂದು ವಾರ ಗಡುವು ರಾಜ್ಯಾಧ್ಯಕ್ಷರು ಬರ್ತಾ ಇದ್ದಾರೆ. ಬರುವಂತ ಇದೇ ಕರೆಕ್ಟ್ ಮುಂದಿನ ಬುಧವಾರ ಏನಾದ್ರೂ ಇಷ್ಟರೊಳಗಡೆ ಇವರು ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅನ್ನೋದನ್ನ ಠರಾವ್ ಪಾಸ್ ಮಾಡದೇ ಇದ್ದಾರೆ, ರಾಜ್ಯಾಧ್ಯಕ್ಷರಾದಂತಹ ಪ್ರವೀಣ್ ಕುಮಾರ್ ಶೆಟ್ಟಿ ಅವರು ಬುಧವಾರ ಬರ್ತಾ ಇದ್ದಾರೆ. ಒಂದು ಉಗ್ರವಾದ ಹೋರಾಟ ಬೆಳಗಾವಿ ಮಹಾನಗರ ಪಾಲಿಕೆ ಮುಂದೆ ನಡೀತೆ ಅಂತ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಕನ್ನಡಿಗರ ಸ್ವತ್ತು, ಕನ್ನಡಿಗರ ಆಸ್ತಿ, ಕರ್ನಾಟಕದ ಅವಿಭಾಜ್ಯ ಅಂಗ. ಇದು ಎಲ್ರಿಗೂ ತಿಳಿದಿರುವಂತ ವಿಷಯ. ಯಾಕೋ ನಮ್ಮ ಮಹಾನಗರ ಕುಂದಾನಗರಿಯಲ್ಲಿ ಮತ್ತೆ ಕರವೇ ಕಾರ್ಯಕರ್ತರು ಕೆರಳಿರುವಂತಹದ್ದು. ಬೆಳಗಾವಿ ಪಾಲಿಕೆ ವಿರುದ್ಧ ಪ್ರತಿಭಟನೆ ನಡೆಸಿದ್ದಾರೆ. ಕನ್ನಡ ಪರ ನಿಲುವು ತಾಳದಿದ್ದಕ್ಕೆ ಇಲ್ಲಿ ಕೋಪತಾಪ ವ್ಯಕ್ತಪಡಿಸ್ತಾ ಇರುವಂತಹದ್ದು. ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದಿಂದ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಲಾಗ್ತಾ ಇದೆ. ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅಂತ ಕೂಡ ಇಲ್ಲಿ ಒತ್ತಾಯ ಮಾಡ್ತಾ ಇರುವಂತಹದ್ದು. ಹಾಗೆ ಪಾಲಿಕೆ ಕಚೇರಿಗೆ ಮುತ್ತಿಗೆ ಹಾಕಲು ಕೂಡ ಕಾರ್ಯಕರ್ತರು ಯತ್ನ ಮಾಡಿದ್ದಾರೆ.